Good morning, dear students. Welcome to the stock and commodity market class. So, in this class, last class we had discussed about types of issues in primary market. So, in this class, I am going to explain. So, this is class number 13. In this class, I am going to explain the meaning of private placement, the advantages and disadvantages of private placement. So private placement means company going to issue securities to selected investors for raising capital. So company going to issue or sell securities to selected investors for raising capital. This is known as private placement. Here who are selected investors? Large banks, insurance companies, mutual funds, pension funds. These are all known as selected investors. So there are few large selected investors. They are not the general public. ಅಂದರೆ ಪ್ರೈವೇಟ್ ಪ್ಲೇಸ್ಮೆಂಟ್ ಅಂದರೆ ಕಂಪನಿ ತನ್ನ ಸೆಕ್ಯೂರಿಟೀಸನ್ನು ಸೆಲೆಕ್ಟೆಡ್ ಇನ್ವೆಸ್ಟರ್ಸ್ಗೆ ಸೇಲ್ ಮಾಡಿ ಅದರಿಂದ ಬರೋ ಕ್ಯಾಪಿಟಲನ್ನು ಕಲೆಕ್ಟ್ ಮಾಡುತ್ತೆ. ಸೊ ಇದನ್ನು ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೆಲೆಕ್ಟೆಡ್ ಇನ್ವೆಸ್ಟರ್ಸ್ ಅಂದರೆ ಇವರೆಲ್ಲ ಲಾರ್ಜ್ ಬ್ಯಾಂಕ್ಸ್, ಇನ್ಶೂರೆನ್ಸ್ ಕಂಪ್ನೀಸ್, ಮ್ಯೂಚುವಲ್ ಫಂಡ್ಸ್, ಪೆನ್ಷನ್ ಫಂಡ್ಸ್ ಎಲ್ಲ ಬರ್ತಾರೆ. ಸೊ ಇವರು ಜನರಲ್ ಪಬ್ಲಿಕ್ ಅಲ್ಲ. ಅರ್ಥ ಆಯ್ತು? Next, coming to advantages of private placement. First advantage is, so there is economy in issue expenses. ಅಂದರೆ compared to public issue or IPO, so private placement, so issue expenses are less. ಅಂದರೆ IPO ಇನಿಷಿಯಲ್ ಪಬ್ಲಿಕ್ ಆಫರ್ ಅಥವಾ ಪಬ್ಲಿಕ್ ಆಫ್ ಇಶ್ಯೂ ಏನಿದೆಯೋ ಅದೇ ಕಂಪೇರ್ ಮಾಡಿದ್ರೆ ಪ್ರೈವೇಟ್ ಪ್ಲೇಸ್ಮೆಂಟಲ್ಲಿ ಎಕ್ಸ್ಪೆನ್ಸಸ್ ಕಮ್ಮಿ ಅಥವಾ ರೀಸನಬಲ್ ಆಗಿರುತ್ತೆ. ಡು ಯು ನೋ ರೀಸನ್? ಸೊ ಇಫ್ ಯು ವಾಂಟ್ ಟು ನೋ ದ ರೀಸನ್, ಸೊ ಐ ವಿಲ್ ಎಕ್ಸ್ಪ್ಲೇನ್ ದ ರೀಸನ್. ಸೊ ಬಿಕಾಸ್ ಇನ್ ಐ ಪಿ ಒನಲ್ಲಿ ಏನಂದರೆ, ಸೊ ಹಿಯರ್ ಸೊ ಪಬ್ಲಿಕ್ will be large quantity, so in thousands, in lakhs, in number. ಅಂದರೆ ಜನರಲ್ ಪಬ್ಲಿಕ್ಕು ಥೌಸಂಡ್ಸಲ್ಲಿ, ಲ್ಯಾಕ್ಸಲ್ಲಿ ಇರ್ತಾರೆ. ಸೊ ಅವ್ರಿಗೆ IPO ಮುಖಾಂತರ ಶೇರ್ಸನ್ನು ಇಶ್ಯೂ ಮಾಡ್ಬೇಕಾದ್ರೆ, ಸೊ ಇಲ್ಲಿ ಅವ್ರಿಗೆ ಪ್ರಾಸ್ಪೆಕ್ಟಸನ್ನು ಇಶ್ಯೂ ಮಾಡಬೇಕು, ಮೋರ್ ಪಬ್ಲಿಸಿಟಿ ಕೊಡಬೇಕು, ಮತ್ತು ಅವರಿಂದ ಕಂಪ್ನಿ ಗೋಯಿಂಗ್ ಟು ಕಲೆಕ್ಟ್ ಶೇರ್ ಅಪ್ಲಿಕೇಶನ್ಸ್ ಆ್ಯಂಡ್ ಡೂ ಶೇರ್ ಅಲಾಟ್ಮೆಂಟ್. So it requires more money. It is costly one. It is an expensive one. ಅಂದರೆ IPO ಮುಖಾಂತರ ಪಬ್ಲಿಕ್ ಥೌಸಂಡ್ಸ್, ಲ್ಯಾಕ್ಸಲ್ಲಿ ಇರ್ತಾರೆ. ಅವ್ರಿಗೆ ಎಲ್ರಿಗೂ ಪ್ರಾಸ್ಪೆಕ್ಟಸ್ಸು ಮತ್ತು ಮೋರ್ ಪಬ್ಲಿಸಿಟಿ ಕೊಡೋದು, ಮತ್ತು ಅವರಿಂದ ಅಪ್ಲಿಕೇಶನ್ಸ್ ಕಲೆಕ್ಟ್ ಮಾಡೋದು, ಅವ್ರಿಗೆ ಶೇರ್ಸ್ ಅಲಾಟ್ಮೆಂಟ್ ಮಾಡೋದು. ಸೊ ಇದೆಲ್ಲ ಕೂಡ ಲೆಂತಿ ಪ್ರೋಸೆಸ್. ಜಾಸ್ತಿ ಅಮೌಂಟ್ ಬೇಕಾಗುತ್ತೆ, ಜಾಸ್ತಿ ಎಕ್ಸ್ಪೆನ್ಸ್ ಆಗುತ್ತೆ. ಯಾಕಂದರೆ ಪಬ್ಲಿಕ್ಕು ಥೌಸಂಡ್ಸ್, ಲ್ಯಾಕ್ಸಲ್ಲಿ ಇರ್ತಾರೆ. ಅವ್ರಿಗೆಲ್ಲ ಇಷ್ಟೆಲ್ಲ ಪ್ರೋಸೆಸ್ ಇರೋದ್ರಿಂದ ಜಾಸ್ತಿ ಎಕ್ಸ್ಪೆನ್ಸಸ್ ಆಗುತ್ತೆ. ಪ್ರೈವೇಟ್ ಪ್ಲೇಸ್ಮೆಂಟ್ ಅಂದರೆ ಇಯರ್ ಓನ್ಲಿ ಕಂಪ್ನಿ ಗೋಯಿಂಗ್ ಟು ಇಶ್ಯೂ ಸೆಕ್ಯೂರಿಟೀಸ್ ಟು ಫ್ಯೂ ಸೆಲೆಕ್ಟೆಡ್ ಇನ್ವೆಸ್ಟರ್ಸ್ ಇನ್ ನಂಬರ್ಸ್ ದಟ್ ವುಡ್ ಬಿ 10 to 20. ಅಂದರೆ ಇಲ್ಲಿ ಸೆಲೆಕ್ಟೆಡ್ ಇನ್ವೆಸ್ಟರ್ಸ್ ಅಂದರೆ 10 to 20 ಇನ್ವೆಸ್ಟರ್ಸ್ ಅಷ್ಟೇ ಇರ್ತಾರೆ. ಸೊ ಅವ್ರಿಗೆ ಇಲ್ಲಿ ಜಾಸ್ತಿ ಮಚ್ ಅಡ್ವರ್ಟೈಸ್ಮೆಂಟ್, ಇದು ಪಬ್ಲಿಸಿಟಿ ಬೇಕಾಗಿಲ್ಲ. ಪ್ರಾಸ್ಪೆಕ್ಟಸ್ 20 ಮೆಂಬರ್ಸ್ಗೆ ಮಾತ್ರ ಇಶ್ಯೂ ಮಾಡ್ತೀವಿ, 20 ಮೆಂಬರ್ಸಿಂದ ಅಪ್ಲಿಕೇಶನ್ಸ್ ರಿಸೀವ್ ಮಾಡ್ತೀವಿ, 20 ಮೆಂಬರ್ಸ್ಗೆ ಶೇರ್ಸನ್ನು ಅಲಾಟ್ಮೆಂಟ್ ಮಾಡ್ತೀವಿ. ಸೊ ಇದಕ್ಕೆ ಕಮ್ಮಿ ನಂಬರ್ಸ್ಗೆ ಇಷ್ಟೆಲ್ಲ ಮಾಡಿದ್ರೆ ಕಮ್ಮಿ ಎಕ್ಸ್ಪೆನ್ಸ್ ಆಗುತ್ತೆ ಕಂಪೇರ್ಡ್ ಪ್ರೈವೇಟ್ ಪ್ಲೇಸ್ಮೆಂಟಲ್ಲಿ. ಸೊ ಅರ್ಥ ಆಯ್ತಲ್ಲ ಡಿಯರ್ ಸ್ಟೂಡೆಂಟ್ಸ್? IPO ಅಂದರೆ ಥೌಸಂಡ್ಸ್, ಲ್ಯಾಕ್ಸಲ್ಲಿ ಇರ್ತಾರೆ ಪಬ್ಲಿಕ್. ಅವ್ರಿಗೆ ಅಷ್ಟೆಲ್ಲ ಮಾಡಬೇಕಾದ್ರೆ ಎಕ್ಸ್ಪೆನ್ಸ್ ಜಾಸ್ತಿ ಇರುತ್ತೆ. ಇಲ್ಲಿ ಪ್ರೈವೇಟ್ ಪ್ಲೇಸ್ಮೆಂಟಲ್ಲಿ ಬರೀ 10-20 ಇನ್ವೆಸ್ಟರ್ಸ್ ಇರ್ತಾರೆ. ಅವ್ರಿಗೆ ಇಷ್ಟೆಲ್ಲ ಇಶ್ಯೂ ಎಕ್ಸ್ಪೆನ್ಸು ಕಮ್ಮಿ ಇರುತ್ತೆ. ಸೊ ದಿಸ್ ಈಸ್ ಅ ಅಡ್ವಾಂಟೇಜ್ ಪ್ರೈವೇಟ್ ಪ್ಲೇಸ್ಮೆಂಟಿಂದ. ಸೆಕೆಂಡ್ ಅಡ್ವಾಂಟೇಜ್ ಈಸ್ ಇಟ್ ಅಲೋಸ್ ದ ಕಂಪ್ನಿ ಟು ಚೂಸ್ ಇಟ್ಸ್ ಓನ್ ಇನ್ವೆಸ್ಟರ್ಸ್. ಸೊ ಪ್ರೈವೇಟ್ ಪ್ಲೇಸ್ಮೆಂಟಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ಸೊ
which company going to issue securities for raising capital? In private placement, that means in private placement, company can choose its own investors. So its own investors andre, so selected investor large companies. Among large company, so company can choose any bank. Among insurance companies, it can select anyone. So it can select anyone. Among mutual fund organizations, it can select anyone of pension funds. So you can choose the investors, the company most interested. So this is an advantage to company. But in case of public issue or IPO, so here shares are issued to public at large. So public in thousands and lakhs. So company is not possible to choose its own investors when it go for IPO. But in private placement, so it is helpful to the company to choose its own investors. ಅಂದರೆ IPO-ನಲ್ಲಿ ಸೊ ತನಗೆ ಇಷ್ಟವಾದಂಥ ಇನ್ವೆಸ್ಟರ್ಸನ್ನು ಚೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಜನರಲ್ ಪಬ್ಲಿಕ್ ಲ್ಯಾಕ್ಸಲ್ಲಿ ಇರ್ತಾರೆ. ಬಟ್ ಇನ್ ಕೇಸ್ ಆಫ್ ಪ್ರೈವೇಟ್ ಪ್ಲೇಸ್ಮೆಂಟಲ್ಲಿ ತನಗೆ ಯಾವ ಇನ್ವೆಸ್ಟರ್ಸ್ ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡೋ ಅಥವಾ ಚೂಸ್ ಮಾಡೋ ಆಪ್ಷನ್ನು ಕಂಪ್ನಿಗಿರುತ್ತೆ. ಇದೊಂದು ಅಡ್ವಾಂಟೇಜ್. ನೆಕ್ಸ್ಟ್ ಥರ್ಡ್ ಅಡ್ವಾಂಟೇಜ್ ಈಸ್ ಇಟ್ ಸೇವ್ಸ್ ಕಂಪ್ನೀಸ್ ಟೈಮ್ ಆ್ಯಂಡ್ ಮನಿ ರಿಕ್ವೈರ್ಡ್ ಟು ಮೇಕ್ ಎ ಪಬ್ಲಿಕ್ ಆಫರಿಂಗ್ಸ್. ಅಂದರೆ ಸೊ ಪ್ರೈವೇಟ್ ಪ್ಲೇಸ್ಮೆಂಟಿಂದ ಏನು ಅಡ್ವಾಂಟೇಜ್ ಅಂದರೆ, ಸೊ ಇಟ್ ಟೇಕ್ಸ್ ಲೆಸ್ ಟೈಮ್ ಆ್ಯಂಡ್ ಇಟ್ ಟೇಕ್ಸ್ ಲೆಸ್ ಮನಿ ಕಂಪೇರ್ಡ್ ಟು ಪಬ್ಲಿಕ್ ಆಫರಿಂಗ್ ಆರ್ IPO. ಸೊ IPO ಕಂಪೇರ್ ಮಾಡಿದ್ರೆ ಪ್ರೈವೇಟ್ ಪ್ಲೇಸ್ಮೆಂಟಿಂದ ಟೈಮ್ ಸೇವ್ ಆಗುತ್ತೆ, ಮನಿ ಸೇವ್ ಆಗುತ್ತೆ. ಇದೊಂದು ಅಡ್ವಾಂಟೇಜ್. ರೀಸನ್ ಹೆಂಗೆ ಅಂದ್ರೆ, ಸೊ IPO ಜನರಲ್ ಪಬ್ಲಿಕ್ಗೆ ಮಾಡೋದು, ಸೆಕ್ಯೂರಿಟೀಸನ್ನು ಪಬ್ಲಿಕ್ಗೆ ಇಶ್ಯೂ ಮಾಡೋದು. ಸೊ ಪಬ್ಲಿಕ್ ಥೌಸಂಡ್ಸ್ ಲ್ಯಾಕ್ಸಲ್ಲಿ ಇರ್ತಾರೆ. ಸೊ ಅವ್ರಿಗೆಲ್ಲ ಪ್ರಾಸ್ಪೆಕ್ಟಸ್ ಇಶ್ಯೂ ಮಾಡೋದು, ಪಬ್ಲಿಸಿಟಿ ಮಾಡೋದು, ಮತ್ತು 1000 ಲ್ಯಾಕ್ಸ್ ಜನರಲ್ ಪಬ್ಲಿಕ್ಕಿಂದ ಅಪ್ಲಿಕೇಶನ್ಸ್ ರಿಸೀವ್ ಮಾಡೋದು, ಶೇರ್ಸ್ ಅಲಾಟ್ಮೆಂಟ್ ಮಾಡೋದು. ಸೊ ಇದೆಲ್ಲ ಕೂಡ ಇಟ್ ಟೇಕ್ಸ್ ಮೋರ್ ಟೈಮ್ ಆ್ಯಂಡ್ ಇಟ್ ಟೇಕ್ಸ್ ಮೋರ್ ಮನಿ. So that's why IPO is expensive. But in case of private placement, so here only few selected investors, the number would be 10 to 20. ಇಲ್ಲಿ few selected investors ಮಾತ್ರ ಇರ್ತಾರೆ, 10 to 20. ಸೊ ಅವ್ರಿಗೆ ಪ್ರಾಸ್ಪೆಕ್ಟಸ್ ಇಶ್ಯೂ ಮಾಡಿ 10 or 20 ಇನ್ವೆಸ್ಟರ್ಸಿಂದ ಅಪ್ಲಿಕೇಶನ್ಸ್ ರಿಸೀವ್ ಮಾಡಿ 10-20 ಇನ್ವೆಸ್ಟರ್ಸ್ಗೆ ಶೇರ್ಸನ್ನು ಅಲಾಟ್ಮೆಂಟ್ ಮಾಡಬೇಕಾದ್ರೆ ಇಟ್ ಟೇಕ್ಸ್ ಲೆಸ್ ಟೈಮ್ ಬಿಕಾಸ್ ಆಫ್ ಲೆಸ್ ನಂಬರ್. Selected investors are few, so that's why it takes less time and it takes less money. It is less expensive. Private placement is less expensive compared to IPO or public offering. So coming to fourth advantage, in which stock exchange requirements concerning the contents of prospectus and its publicity are less. So compared to IPO, in case of IPO, so your company must give more publicity and issue and more contents more information or contents the prospectus should include. So it is the demand from the stock exchange. ಅಂದರೆ ಇಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಏನು ಡಿಮ್ಯಾಂಡ್ ಮಾಡುತ್ತಂದರೆ, ಸ್ಟಾಕ್ ಎಕ್ಸ್ಚೇಂಜು ಡಿಮ್ಯಾಂಡ್ ಏನಂದರೆ, ಯಾವ ಕಂಪ್ನಿ IPO ಮುಖಾಂತರ ಕ್ಯಾಪಿಟಲ್ ರೈಸ್ ಮಾಡ್ತಾ ಇದೆಯೋ ಅಥವಾ IPO ಮುಖಾಂತರ ಶೇರ್ಸ್ ಇಶ್ಯೂ ಮಾಡ್ತಾ ಇದೆಯೋ, ಯಾವ ಕಂಪ್ನಿ IPO ಮುಖಾಂತರ ಕ್ಯಾಪಿಟಲ್ ಕಲೆಕ್ಟ್ ಮಾಡ್ತಾ ಇದೆಯೋ, ಸೊ ಆ ಕಂಪ್ನಿ ಮೋರ್ ಪಬ್ಲಿಸಿಟಿ ಕೊಡಬೇಕು. ಮತ್ತು ಸೊ ಪ್ರಾಸ್ಪೆಕ್ಟಸಲ್ಲಿ ಕಂಟೆಂಟ್ಸ್ ಏನೇನು ಇರಬೇಕು ಅವೆಲ್ಲ ಇರಬೇಕು. ಇದು ಸ್ಟಾಕ್ ಎಕ್ಸ್ಚೇಂಜ್ ಡಿಮ್ಯಾಂಡ್ ಮಾಡೋಂಥದ್ದು ಕಂಪ್ನಿ ಕಡೆಯಿಂದ. ಯಾವ ಕಂಪ್ನಿ IPO ಇಶ್ಯೂ ಆಗ್ತಾ ಇದೆಯೋ ಆ ಕಂಪ್ನಿ ಮಸ್ಟ್ ಆ್ಯಂಡ್ ಶುಡ್ ಮೋರ್ ಪಬ್ಲಿಸಿಟಿ ಕೊಡಬೇಕು ಮತ್ತು ಪ್ರಾಸ್ಪೆಕ್ಟಸಲ್ಲಿ ಏನೇನು ಕಂಟೆಂಟ್ಸ್ ಇರಬೇಕು ಅದೆಲ್ಲ ಕೂಡ ಇರಬೇಕು ಅನ್ನೋದು ಸೊ ಸ್ಟಾಕ್ ಎಕ್ಸ್ಚೇಂಜ್ ರಿಕ್ವೈರ್ಮೆಂಟ್. ಬಟ್ ದಟ್ ಈಸ್ ಕಂಪಲ್ಸರಿ ಆಲ್ಸೋ. ಬಟ್ ಕಮಿಂಗ್ ಟು ಪ್ರೈವೇಟ್ ಪ್ಲೇಸ್ಮೆಂಟ್, so there is no compulsion. So here because number is less, so that's why
more publicity is not required, and more contents in prospectus should not compulsory. So there is no demand from stock exchange. ಅಂದರೆ ಐ ಪಿ ಒ ಮುಖಾಂತರ ಕ್ಯಾಪಿಟಲ್ ಕಲೆಕ್ಟ್ ಮಾಡಿದ್ರೆ ಆ ಕಂಪ್ನಿ ಮಸ್ಟ್ ಆ್ಯಂಡ್ ಶುಡ್ ಮೋರ್ ಪಬ್ಲಿಸಿಟಿ ಕೊಡಬೇಕಾಗುತ್ತೆ, ಮತ್ತು ಕಂಟೆಂಟ್ಸು ಜಾಸ್ತಿ ಪ್ರಾಸ್ಪೆಕ್ಟಸಲ್ಲಿ ಇನ್ಕ್ಲೂಡ್ ಆಗಿರಬೇಕಾಗುತ್ತೆ. ಮತ್ತು ಪ್ರೈವೇಟ್ ಪ್ಲೇಸ್ಮೆಂಟಿಗೆ ಬಂದರೆ ಸೊ ಇಲ್ಲಿ ಮೋರ್ ಪಬ್ಲಿಸಿಟಿ ಬೇಕಾಗಿಲ್ಲ, ಮತ್ತು ಪ್ರಾಸ್ಪೆಕ್ಟಸ್ ಅಷ್ಟೆಲ್ಲ ಕಂಟೆಂಟ್ಸ್ ಇರಬೇಕಾಗಿಲ್ಲ. ಸೊ ಇದು ಸ್ಟಾಕ್ ಎಕ್ಸ್ಚೇಂಜ್ ರಿಕ್ವೈರ್ಮೆಂಟ್. ಸೊ ಅದರಿಂದ ಇದೊಂದು ಅಡ್ವಾಂಟೇಜ್. ಸೊ ನೆಕ್ಸ್ಟ್, those shares do not arouse public interest can be through private placement. ಅಂದರೆ those which company says if general public do not buy the shares of a particular company, so then they can sell its shares to through private placement. ಅಂದರೆ ಒಂದು ಕಂಪ್ನಿ ಪರ್ಟಿಕ್ಯುಲರ್ ಕಂಪ್ನಿ ಶೇರ್ಸನ್ನು ಜನರಲ್ ಪಬ್ಲಿಕ್ ತೊಗೊಳ್ಳಿಲ್ಲ ಅಂದರೆ ಆ ಕಂಪ್ನಿ ಶೇರ್ಸನ್ನು ಸೊ ಪ್ರೈವೇಟ್ ಪ್ಲೇಸ್ಮೆಂಟ್ ಮುಖಾಂತರ ಸೇಲ್ ಮಾಡ್ಬೋದು. ಸೊ ಇದೊಂದು ಅಡ್ವಾಂಟೇಜ್. ಇಫ್ ಪಬ್ಲಿಕ್ ಇಟ್ ಇಸ್ ಡು ನಾಟ್ ಬೈ ದ ಶೇರ್ಸ್ ಆಫ್ ಎ ಪರ್ಟಿಕ್ಯುಲರ್ ಕಂಪ್ನಿ, ಸೊ ದೆನ್ ದಟ್ ಕಂಪ್ನಿ ಕ್ಯಾನ್ ಸೆಲ್ ಇಟ್ ಶೇರ್ಸ್ ಥ್ರೂ ಪ್ರೈವೇಟ್ ಪ್ಲೇಸ್ಮೆಂಟ್. ಸೊ ಇನ್ ದಿಸ್ ವೇ ಕಂಪ್ನಿ ಕ್ಯಾನ್ ಕಲೆಕ್ಟ್ ಕ್ಯಾಪಿಟಲ್. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಪ್ರೈವೇಟ್ ಪ್ಲೇಸ್ಮೆಂಟ್. ನೆಕ್ಸ್ಟ್ coming to disadvantages of private placement. So here what are the disadvantages? Private placement ಇಂದ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ ಅಂತ. ಸೊ ಏನೆಲ್ಲ ಅಂದರೆ ಫಸ್ಟ್ ಒನ್, ಫಿಯರ್ ಆಫ್ ಇಶ್ಯೂ ಗೆಟಿಂಗ್ ಕಾನ್ಸಂಟ್ರೇಟೆಡ್ ಇನ್ ಫ್ಯೂ ಹ್ಯಾಂಡ್ಸ್. ಸೊ ಡಿಸ್ಅಡ್ವಾಂಟೇಜಸ್ ಅಂದರೆ, ಸೊ ಇಯರ್ ಕಂಪ್ನಿ ಗೋಯಿಂಗ್ ಟು ಇಶ್ಯೂ ಸೆಕ್ಯೂರಿಟೀಸ್ ಓನ್ಲಿ ಟು ಫ್ಯೂ ನಂಬರ್ ಆಫ್ ಸೆಲೆಕ್ಟೆಡ್ ಇನ್ವೆಸ್ಟರ್ಸ್. ನಂಬರ್ ವುಡ್ ಬಿ 10 to 20. ಅಂದರೆ ಇಲ್ಲಿ ಪ್ರೈವೇಟ್ ಪ್ಲೇಸ್ಮೆಂಟಲ್ಲಿ 10 to 20 ಸೆಲೆಕ್ಟೆಡ್ ಇನ್ವೆಸ್ಟರ್ಸ್ಗೆ ಎಂಟೈರ್ ಸೆಕ್ಯೂರಿಟೀಸನ್ನು ಇಶ್ಯೂ ಮಾಡೋದ್ರಿಂದ ಸೊ ಕಂಪ್ನಿ ಕಂಟ್ರೋಲ್ ಎಲ್ಲ ಕೂಡ 10-20 ಸೆಲೆಕ್ಟೆಡ್ ಇನ್ವೆಸ್ಟರ್ಸ್ ಕೈಯಲ್ಲೇ ಇರುತ್ತೆ ಅನ್ನೋ ಫಿಯರು ಸೊ ನ್ಯೂ ಇನ್ವೆಸ್ಟರ್ ಅಥವಾ ಜನರಲ್ ಪಬ್ಲಿಕ್ಗೆ ಇರುತ್ತೆ. ದಿಸ್ ಈಸ್ ಒನ್ ಡಿಸ್ಅಡ್ವಾಂಟೇಜ್. ಸೊ ಬಿಕಾಸ್ ಇಫ್ ಎಂಟೈರ್ ಕಂಪ್ನಿ control is concentrated in few hands, so few people they may misuse that company, so the chance is there. So this is one disadvantage. Second disadvantage is, so here so entire issue is in the hands of entire company shares is in the hands of few selected investors. So these investors, by creating scarcity in securities, so in this way they're going to increase security prices temporarily. So then when prices are increased, so at that time when general public come forward to buy such shares, so public need to pay more prices. So that is an misleading to investors. ಅಂದರೆ ಯಾವಾಗ ಎಂಟೈರ್ ಕಂಪ್ನಿ ಸೆಕ್ಯೂರಿಟೀಸು ಫ್ಯೂ ಸೆಲೆಕ್ಟೆಡ್ ಇನ್ವೆಸ್ಟರ್ಸ್ ಕೈಯಲ್ಲಿರುತ್ತೋ ಅವರು ಸೆಕ್ಯೂರಿಟೀಸ್ ಸಪ್ಲೈ ಇಲ್ಲ ಅಥವಾ ಸೆಕ್ಯೂರಿಟೀಸ್ ಸ್ಕೇರ್ಸಿಟಿ ಇದೆ ಅಂತ ತೋರಿಸ್ಬಿಟ್ಟು ಶೇರ್ ಪ್ರೈಸಸನ್ನು ಸೊ ಟೆಂಪ್ರರಿ ಆಗಿ ಇನ್ಕ್ರೀಸ್ ಮಾಡಿಬಿಡ್ತಾರೆ. ಯಾವಾಗ ಇನ್ಕ್ರೀಸ್ ಮಾಡಿಬಿಡ್ತಾರೋ ಆವಾಗ ಯಾವ ಇನ್ವೆಸ್ಟರ್ಸ್ ಬೈ ಮಾಡೋಕ್ಕೆ ಬರ್ತಾರೋ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ, ದಟ್ ಈಸ್ ವೆಲ್ ಕಂಪ್ನಿ, ಗುಡ್ ಪರ್ಫಾರ್ಮ್ಡ್ ಕಂಪ್ನಿ ಅಂತ ಶೇರ್ ಪ್ರೈಸ್ ಜಾಸ್ತಿ ಆಗ್ತಾಯಿದೆ ಅಂತ ಬೈ ಮಾಡೋಕ್ಕೆ ಬರ್ತಾರೋ ಸೊ ಅವ್ರು ಜಾಸ್ತಿ ಪ್ರೈಸ್ ಕೊಟ್ಟು ತೊಗೋಬೇಕಾಗುತ್ತೆ. ಸೊ ಇದು ನ್ಯೂ ಇನ್ವೆಸ್ಟರ್ಸ್ಗೆ ಡಿಸ್ಅಡ್ವಾಂಟೇಜ್, ಯಾಕಂದರೆ ಮೋರ್ ಪ್ರೈಸ್ ಕೊಡಬೇಕಾಗುತ್ತೆ. ಈ ಥರ ಸೆಕ್ಯೂರಿಟಿ ಸ್ಕೇರ್ಸಿಟಿ ತೋರಿಸ್ಬಿಟ್ಟು ಪ್ರೈಸನ್ನು ಇನ್ಕ್ರೀಸ್ ಮಾಡ್ತಾರೆ. ಆವಾಗ ನ್ಯೂ ಪಬ್ಲಿಕ್ ಪರ್ಚೇಸ್ ಯಾರು ಬೈ ಮಾಡ್ತಾರೋ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಇನ್ವೆಸ್ಟರ್ಸ್ ಬೈ ಮಾಡ್ತಾರೆ, ನ್ಯೂ ಇನ್ವೆಸ್ಟರ್ಸ್. ಆವಾಗ ಸೊ ಜಾಸ್ತಿ ಪ್ರೈಸ್ ಕೊಟ್ಟು ತೊಗೋಬೇಕಾಗುತ್ತೆ ನ್ಯೂ ಇನ್ವೆಸ್ಟರ್ಸ್. ಸೊ ಇದು ನ್ಯೂ ಇನ್ವೆಸ್ಟರ್ಸ್ಗೆ ಒಂದು ಡಿಸ್ಅಡ್ವಾಂಟೇಜ್. ಸೊ ನೆಕ್ಸ್ಟು ಥರ್ಡ್ ಡಿಸ್ಅಡ್ವಾಂಟೇಜ್ ಈಸ್, ಸೊ ಜನರಲ್ ಆರ್ ಇನ್ವೆಸ್ಟಿಂಗ್ ಪಬ್ಲಿಕ್ may lose confidence over the company which company opt private placement. ಅಂದರೆ ಯಾವ ಕಂಪ್ನಿ ಪ್ರೈವೇಟ್ ಪ್ಲೇಸ್ಮೆಂಟ್ ಮುಖಾಂತರ ಕ್ಯಾಪಿಟಲನ್ನು ರೈಸ್ ಮಾಡುತ್ತೋ ಅಂಥ ಕಂಪ್ನಿ ಮೇಲೆ ಜನರಲ್ ಪಬ್ಲಿಕ್ಕು ಕಾನ್ಫಿಡೆನ್ಸನ್ನು ಕಳ್ಕೊತಾರೆ. ಯಾಕೆ? ರೀಸನ್ ಏನಂದ್ರೆ, ಸೊ ಈ ಟೂ ಡಿಸ್ಅಡ್ವಾಂಟೇಜ್ ನೋಡಿದ್ರೆ ನಿಮ್ಗೆ ರೀಸನ್ ಗೊತ್ತಾಗುತ್ತೆ. ಯಾಕಂದರೆ ಎಂಟೈರ್ ಕಂಪ್ನಿ ಸೆಕ್ಯೂರಿಟೀಸು ಫ್ಯೂ 10 to 20 ಸೆಲೆಕ್ಟೆಡ್ ಇನ್ವೆಸ್ಟರ್ಸ್ ಕೈಯಲ್ಲೇ ಇರುತ್ತೆ. ಅಂದರೆ ಎಂಟೈರ್ ಕಂಪ್ನಿ ಕಂಟ್ರೋಲು ಫ್ಯೂ ಹ್ಯಾಂಡ್ಸಲ್ಲಿರುತ್ತೆ. ಸೊ ಅಲ್ಲಿ ಮ್ಯಾನೇಜ್ಮೆಂಟ್ ಮಿಸ್ಯೂಸ್ ಆಗ್ಬೋದು ಅಂತ
ಸೊ ನೆಕ್ಸ್ಟ್ ಒನ್ ಏನಂದ್ರೆ ಅವರು ಸೆಕ್ಯೂರಿಟೀಸನ್ನು ಸ್ಕೇರ್ಸಿಟಿ ಶಾರ್ಟೇಜ್ ಇದೆ ಅಂದ್ಬಿಟ್ಟು ಪ್ರೈಸಸನ್ನು ರೈಸ್ ಮಾಡ್ತಾರೆ ಟೆಂಪ್ರರಾಗಿ. ಸೊ ದೆನ್ that is a disadvantage to investors who going to buy the securities at higher prices. And then these two because of these two disadvantages, the general public or investing public they're going to lose confidence over the company. So these are all disadvantages of private placement. So in this class we have discussed about the meaning of private placement, the advantages of private placement and disadvantages